ಆದರೆ ಅವ್ರಿಗೆ ಏನಾಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ದಿಢೀರ್ ಅಸ್ವಸ್ಥಗೊಂಡಿರುವಂಥದ್ದು. ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ದಿಢೀರ್ ಅಸ್ವಸ್ಥಗೊಂಡಿದ್ದಾರೆ. ವೇದಿಕೆಯಲ್ಲೇ ಕುಸಿದು ಬಿದ್ದಿರುವಂಥದ್ದು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು. ಸ್ಪೀಕರ್ ಯುಟಿ ಖಾದರ್ ವಾಹನದಲ್ಲೇ ಆಸ್ಪತ್ರೆಗೆ ರವಾನೆಯನ್ನ ಕೂಡ ಮಾಡಲಾಗಿದೆ. ಲೋ ಶುಗರ್ ಹಿನ್ನೆಲೆ ತಲೆ ಸುತ್ತು ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಸ್ಪೀಕರ್ ಅವರು. ಪೊಲೀಸ್ ವಾಹನದಲ್ಲೇ ಆಸ್ಪತ್ರೆಗೆ ಸಂತೋಷ್ ಹೆಗ್ಡೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಚಿಕಿತ್ಸೆ ಕೂಡ ಮುಂದುವರೆದಿದೆ. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಘಟನೆ ನಡೆದಿದೆ. ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದು. ವಾಂತಿ ಕೂಡ ಮಾಡ್ಕೊಂಡಿದ್ರಂತೆ. ಆ ಸಂದರ್ಭದಲ್ಲಿ ಆತಂಕ ಕೂಡ ಹೆಚ್ಚಾಗಿತ್ತು ಎಲ್ರಿಗೂ ಕೂಡ. ಸ್ಟೇಜ್ ಅಲ್ಲಿ ಅವರು ಸ್ಪೀಚ್ ಕೊಡಬೇಕಾಗಿತ್ತು. ಸ್ವಲ್ಪ ಸ್ಲೋ ಆಗಿ ಅವರು ಸ್ಪೀಚ್ ಕೊಡ್ತಾ ಇದ್ರು. ಅದಾದ ನಂತರ ಅವರು ಹೋಗಿ ಸೀಟಲ್ಲಿ ಕೂತ್ಕೊಳ್ಳುವಾಗ 2 ಸತಿ ವಾಮಿಟ್ ಮಾಡಿದ್ರು. ಅದು ವಾಮಿಟಿಂಗ್ ಅವರು ಟ್ರಿಕಲ್ ಆಗ್ತಾ ಇತ್ತು. ಹಾಗೆ ಅವ್ರಿಗೇನೋ ಅನ್ಕಂಫರ್ಟಬಲ್ ಆಗಿ ಮತ್ತೆ ಅವರು ಸ್ಟೇಜ್ ಮೇಲೆ ವಾಮಿಟ್ ಮಾಡಿಕೊಂಡು ವಾಂಟೆಡ್ ಟು ಗೋ ಔಟ್ ಆಫ್ ದ ಸ್ಟೇಜ್ ಅಂತಿದೆ. ಅಲ್ಲಿ ಹೋಗುವಾಗ ಕೊಲಾಪ್ಸ್ ಆಗ್ತಾ ಇತ್ತು. ನಮ್ಮ ಸ್ಕೌಟ್ನವರು ಇಮಿಡಿಯೇಟ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ನಿಧಾನವಾಗಿ ಕಡೆ ಕೂರಿಸಿದ್ರು. ಅದೊಂದು ಒಳ್ಳೆ ಇದಾಯಿತು. ನಂತರ ಅವರು ಕೂರುವಾಗಲೇ ಮೈಂಡಾಗಿ ಅರೆಸ್ಟ್ ಆಯಿತು. ಸೊ ವೇರ್ ದೇರ್ ವಾಸ್ ನೋ ಪಲ್ಸಸ್ ಏನೂ ಇರಲಿಲ್ಲ ಅಲ್ಲಿ. ಸೊ ಇಮಿಡಿಯೇಟ್ಲಿ ಖಾದರ್ ಬಾಯ್ ಬಂದುಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ಎತ್ತಿದ್ರು, ಇದು ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಹೋದಾಗ ಒಂದು ಸ್ವಲ್ಪ ಅರೆಸ್ಟ್ ಆಗಿರೋ ಸನ್ನಿವೇಶ. ಎಕ್ಸ್ಟರ್ನಲ್ ಕಾರ್ಡಿಯಕ್ ಮಸಾಜ್ ಒಂದು ಕೊಟ್ಟಾಗ ಅವರು ಸಡನ್ನಾಗಿ ವಿಟ್ನೆಸ್ ಕಾರ್ಡಿಯಕ್ ಅರೆಸ್ಟ್ ಆಗಿರೋದ್ರಿಂದ ಅದು ರಿಕವರಿ ಆದರು. ಆಮೇಲೆ BP ಲೋ ಇತ್ತು ಅಂತ ಹೇಳಿ ಕಾಲೆಲ್ಲನೂ ಲಿಫ್ಟ್ ಮಾಡಿಕೊಂಡು ಹಾಗೆ ಸೇಫಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಆನ್ ದ ವೇ ಜರ್ನಿಯಲ್ಲೇ ಇವ್ರನ್ನ ರೆಕಗ್ನೈಸ್ ಮಾಡಿ ಮಾತಾಡಿದ್ದಾರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್. ಸೊ ಈಗ ಇಲ್ಲಿ ಬಂದ ಕೂಡಲೇ ಆಲ್ಮೋಸ್ಟ್ ರಿಕವರಿ ಆಗ್ತಾ ಇದೆ. ಸ್ಟೇಜಲ್ಲಿ ಅವರು ಸ್ಪೀಚ್